ಮಾದಾರ ಮಹಾಸಭಾ ಜಿಲ್ಲಾ ಕಲಬುರಗಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಬರುವ 5ನೇ ತಾರೀಕಿನಂದು ಕರ್ನಾಟಕ ಮಾದಾರ ಮಹಾಸಭಾ ಸದಸ್ಯತ್ವಕ್ಕೆ ಆನ್ಲೈನ್ ಮುಖಾಂತರ ಚಾಲನೆ ನೀಡಲಾಗುತ್ತದೆ ಅಂತ ತಿಳಿಸಲಾಗಿದೆ. ಕರ್ನಾಟಕ ಮಾದಾರ ಮಹಾಸಭಾ ಜಿಲ್ಲಾ ಕಲಬುರಗಿ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಸದಸ್ಯತ್ವಕ್ಕೆ ಆನ್ಲೈನ್ ಮುಖಾಂತರ ದಿನಾಂಕ 5/1/2026 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ರಂಗಮಂದಿರದಲ್ಲಿ ಚಾಲನೆ ನೀಡಲಾಗ್ತಾ ಇದೆ. ಮಾದಿಗ ಸಮುದಾಯದ ಎಲ್ಲಾ ಬಂಧುಗಳು ಈ ಸದಸ್ಯತ್ವ ಸಮಾಜದ ಸಬಲೀಕರಣ ಮತ್ತು ಅಭಿವೃದ್ಧಿ, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಸಮಾಜದ ಹಲವಾರು ಬೆಳವಣಿಗೆಗಳ ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ಸಮಾಜದ ಎಲ್ಲಾ ಪಕ್ಷದ ಮುಖಂಡರು ನೇತೃತ್ವದಲ್ಲಿ ಸ್ಥಾಪಿತವಾಗಿದ್ದು, ಈ ಕಾರ್ಯಕ್ರಮದ ಬೆಳವಣಿಗೆ ಹಾಗೂ ಕುಂದುಕೊರತೆಗಳು ಇನ್ನಿತರೆ ಹಲವಾರು ವಿಷಯಗಳ ಕುರಿತಾಗಿ ಚರ್ಚೆ ಮಾಡಲಾಗುತ್ತೆ. ಹಾಗಾಗಿ ಎಲ್ಲಾ ಸಮಾಜದ ನೌಕರರು, ಅರೆ ಸರ್ಕಾರಿ ನೌಕರರು, ಸಮಾಜದ ಮುಖ್ಯಸ್ಥರು, ಇನ್ನಿತರೆ ಮುಖಂಡರುಗಳು ಆಗಮಿಸಬೇಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕೋರಲಾಗಿದೆ. ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಯೊಂದು ತಾಲೂಕಿಗೆ ನಮ್ಮ ಸಮಾಜದ ಮುಖಂಡರನ್ನು, ನಮ್ಮ ಸಮಾಜದ ಜನರನ್ನು 5ನೇ ತಾರೀಕು ಗುಲ್ಬರ್ಗಾದಲ್ಲಿರ್ತಕ್ಕಂಥ ರಂಗಮಂದಿರದಲ್ಲಿ, ಪಂಡಿತ್ ರಂಗಮಂದಿರದಲ್ಲಿ ಆನ್ಲೈನ್ ಮುಖಾಂತರ ಒಂದು ಸದಸ್ಯತ್ವ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ಇದು ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು. ಯಾಕಂದರೆ ಈ ಕರ್ನಾಟಕ ಮಾದಾರ ಮಹಾಸಭಾದ ವತಿಯಿಂದ ಇಡೀ ರಾಜ್ಯದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದಸ್ಯತ್ವದೊಂದಿಗೆ ನಮ್ಮ ಜನಸಂಖ್ಯೆನೂ ಕೂಡ ಎಷ್ಟಿದೆ ಅಂತಕ್ಕಂಥ ನಿಖರವಾದಂಥ ಸಂಖ್ಯೆ ಕೂಡ ಸಿಗ್ತದೆ. ಹೀಗಾಗಿ ನಮ್ಮ ಸಮುದಾಯ ಈಗಾಗಲೇ ಅನೇಕ ವಿಷಯಗಳಲ್ಲಿ ಹಿಂದಿರ್ತಕ್ಕಂಥದ್ದು ನಾವೆಲ್ಲ ಮನಗಂಡಿದ್ದೀವಿ. ಸರ್ಕಾರದ ಈ ಎಲ್ಲ ವಿಚಾರಗಳನ್ನು ಅರ್ಥಕೊಂಡು ಈ ರಾಜ್ಯದ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಮಹಾಸಭಾ ರಚನೆಯಾಗಿ ಇವತ್ತು ಗುಲ್ಬರ್ಗಾ ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಂಪೂರ್ಣವಾಗಿ ತಾನು ಸ್ವಯಂಚಾಲಿತ ಆಗ್ತಾಯಿದೆ. ಹಾಗಾಗಿ ತಾವೆಲ್ಲ ಕುಲಬಾಂಧವರು ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ, ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು, ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.